ಕನ್ನಡಾಂಬೆ ಶಿಕ್ಷಣ ವೇದಿಕೆ ವತಿಯಿಂದ ಇಂದು 2ನೇ ದಿನ ಕಾಲ್ನಡಿಗೆ ಜಾಗೃತಿ ಜಾಥಾವನ್ನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಕೈಗಾರಿಕಾ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕಗಳನ್ನು ಹಾಕಬೇಕು, ಕಡ್ಡಾಯವಾಗಿ 70% ಕನ್ನಡಿಗರಿಗೆ ಉದ್ಯೋಗಗಳನ್ನ ಕೊಡಬೇಕು ಮತ್ತು ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳ ಕೊಡಬೇಕು. ವಲಸೆ ಬರುವಂತಹ ಉತ್ತರ ಭಾರತೀಯರ ಹಾವಳಿಯನ್ನು ತಡೆಗಟ್ಟಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಕನ್ನಡದ ಮಕ್ಕಳಿಗೆ ಕೆಲಸ ಸಿಗಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ರಕ್ಷಣಾ ವೇದಿಕೆ ತಂಡ ಸತತವಾಗಿ 4 ದಿನಗಳ ಕಾಲ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾಲ್ನಡಿಗೆ ಜಾಥಾ ಯಾರು ಬರೀ ವೇದಿಕೆ ಒಂದಕ್ಕಲ್ಲ, ಇಡೀ ನಾಡಿನ ಜನರ ಸಮೃದ್ಧಿಗೆ, ಅವರ ಏಳಿಗೆಗೆ, ನಮ್ಮ ನಿಮ್ಮ ಮನೆ ಮಕ್ಕಳು ನಾಳೆ ಬೇರೆ ಕಡೆ ಕೆಲಸಕ್ಕೆ ಒಂದು ಹೊತ್ತಿನ ಊಟಕ್ಕೂ ಪರದಾಡಬಾರದು ಅನ್ನೋ ಉದ್ದೇಶದಿಂದ ನಮ್ಮ ನೆಲದಲ್ಲಿ ನಮ್ಮ ಉದ್ಯೋಗ ನಮ್ಮ ಹಕ್ಕು ಅನ್ನೋ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರಬೇಕು, ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಯಾಕಂತಂದ್ರೆ ಇವತ್ತು ಕಾರ್ಮಿಕರು ಒಂದೊಂದು ಕಾರ್ಖಾನೆಗಳಲ್ಲಿ ಸಾಕಷ್ಟು ಮೇಲ್ಪಟ್ಟ ಅಧಿಕಾರಿಗಳಿಂದ ಶೋಷಣೆಯನ್ನ ಅನುಭವಿಸ್ತಾ ಇದ್ದಾರೆ. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈಗ ಉದಾಹರಣೆ ಸಾಕಷ್ಟು ಜನ ಹೆಣ್ಮಕ್ಳು ಕಾರ್ಖಾನೆಗಳು ಹೋಗ್ತಾರೆ, ಅವ್ರ ಮೇಲ್ಪಟ್ಟ ಅಧಿಕಾರಿಗಳು ಅದೆಷ್ಟು ಶೋಷಣೆ ಮಾಡ್ತಾ ಇದ್ದಾರೋ, ಅದೆಷ್ಟು ಪೊಲೀಸ್ ಸ್ಟೇಷನ್ ಪ್ರಕರಣಗಳು ದಾಖಲಾಗಿದೆಯೋ ಗೊತ್ತಿಲ್ಲ. ಆದ್ರೆ ಮಾನ ಮರ್ಯಾದೆ ಗಂಜಿ ಎಲ್ಲವನ್ನು ಅವರು ಯಾರೊಬ್ಬರು ಹೇಳ್ಕೊಂಡ್ರೆ ಒಂದು ಜೀವನವನ್ನ ಸಾಧಿಸ್ತಾ ಇದ್ದಾರೆ. ಇಂತಹ ಕೀಳ್ಮಟ್ಟದಲ್ಲಿ ನಡವಳಿಕೆ ಆಗುವಂತಹ ಅಧಿಕಾರಿಗಳ ವಿರುದ್ಧ ಮತ್ತೆ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಬಿಸಿಲು ಬೆಂಕಿಯನ್ನು ಕಾಣದೆ ಈ ಕಾಲ ಹಿಡ್ಕೊಂಡು ಹೋರಾಟವನ್ನ ಮಾಡ್ತಾ ಇದೆ. ಈ ಹೋರಾಟ ಯಶಸ್ವಿಗೊಳಿಸಬೇಕಾದ್ರೆ ಕಾರ್ಖಾನೆಯವರು ನಮ್ಮ ಜೊತೆ ಕೈ ಜೋಡಿಸಬೇಕು. ಹಾಗಾಗಿ ತಾವೆಲ್ಲರೂ ನೋಡ್ಬೋದು, ಇವತ್ತು ಶೇಕಡ ಮೈಸೂರಲ್ಲಿ 16 ಲಕ್ಷ ಜನ ಕಾರ್ಮಿಕರಿದ್ರು. ಉತ್ತರ ಭಾರತೀಯ ಅವಳಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಆ ವ್ಯಾಮೋಹ ಮುಂದೆ ಇವತ್ತು ಕೆಲಸಕ್ಕೆ ಬಂದವರು ಮುಂದಿನ ದಿನಗಳಲ್ಲಿ ನಮ್ಮನ್ನ ಎದುರಿಸಿ ಬೆದರಿಸಿ ಆಡುವಂತ ಸ್ಥಿತಿ ಮುಂದಿನ ನಮ್ಮ ಮಕ್ಕಳ ತಲೆಮಾರಿಗೆ ಆಗ್ತದೆ. ಅದಕ್ಕೆ ಅವಕಾಶಗಳನ್ನು ಕೊಡಬೇಡಿ. ನಮ್ಮ ಮನೆ ಮಕ್ಕಳುಗಳಿಗೆ, ಸ್ಥಳೀಕರಿಗೆ, ಕನ್ನಡಿಗರಿಗೆ ಕೆಲಸವನ್ನು ಕೊಡಿ. ಇವತ್ತು ಎಷ್ಟೋ ಜನ ಉದ್ಯೋಗ ಇಲ್ಲದೆ ಮನೆಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಆ ಹೋರಾಟಕ್ಕೆ ತಾವೆಲ್ಲರೂ ಸಹ ಸಹಕಾರವನ್ನು ಕೊಡಬೇಕು ಅಂತ ಹೇಳುವ ಮುಖೇನ ಈ ಒಂದು ಹೋರಾಟ ಪ್ರತಿ ಕಾರ್ಖಾನೆಗಳಿಗೆ ತಲುಪಬೇಕು, ಪ್ರತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತಿನ್ಬೇಕು, ಸಣ್ಣ ಕೈಗಾರಿಕೆಗಳು ಇರಬೇಕು, ಬೃಹತ್ ಕೈಗಾರಿಕೆಗಳು ಸೇರ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಕಡ್ಡಾಯವಾಗಿ ಕನ್ನಡ ನಾಮಫಲಕಗಳನ್ನು ಹಾಕ್ಲೇಬೇಕು, ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು. ನಮ್ಮ ನೆಲ, ನಮ್ಮ ಜಲ, ನಮ್ಮ ವಿದ್ಯುತ್ ಎಲ್ಲವೂ ನಮ್ಮ ನೀರು, ಎಲ್ಲವೂ ನಮ್ಮ ಈ ಜಾಗದಿಂದ ತೆಗೆದುಕೊಂಡು ಎಲ್ಲವೂ ನಮ್ಮಿಂದ ನಮ್ಮ ಸರ್ಕಾರ ಅವರಿಗೆ ಸೌಲಭ್ಯಗಳನ್ನು ಕೊಡ್ತದೆ. ಎಲ್ಲವೂ ನಮ್ಮಿಂದ ತೆಗೆದುಕೊಂಡು ಉತ್ತರ ಭಾರತೀಯರ ಅವಳಿ ಮೈಸೂರಿನ ಕೈಗಾರಿಕಾ ಪ್ರದೇಶಗಳಲ್ಲಿ ಜಾಸ್ತಿ ಆಗ್ತಾ ಇರೋ ಕಾರಣ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟಕ್ಕೆ ತಾವೆಲ್ಲರೂ ಸಹ ಹೆಚ್ಚಿನ ರೀತಿ ಸಹಕಾರ ಮಾಡಿ, ಕಾರ್ಖಾನೆಯವರು ಸಹಕಾರ ಮಾಡಬೇಕು. ಏನು ಬೇಡ, ಎಲ್ಲ ಕನ್ನಡಿಗರಂತಾನೆ ನೀವು ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಇದಕ್ಕೆಲ್ಲ ತಾವು ಸಹಕಾರ ಮಾಡಬೇಕು. ನಿಮ್ಮ ಹತ್ರ ಯಾರೇ ಬಂದ್ರು ದಯಮಾಡಿ ಕಾರ್ಮಿಕರಿಗೆ ESI PF ಸೌಲಭ್ಯಗಳನ್ನ ಕೊಡಿ, ಅವ್ರನ್ನ ಘೋಷಣೆಯನ್ನ ಮಾಡ್ಬಿಡಿ. ಏನಾದ್ರೂ ಒಂದು ಸಮಸ್ಯೆಗಳಾದ್ರೆ ಅವ್ರ ಜೊತೆ ನಿಲ್ಲುವಂತಹ ಕೆಲಸದ ಕಾರ್ಖಾನೆ ಮಾಲೀಕರು ಮಾಡಬೇಕಾಗಿ ಈ ಒಂದು ಹೋರಾಟವನ್ನ ಮಾಡಿದ್ದೇವೆ. ಪರಿಸರಕ್ಕೆ ಹೆಚ್ಚಿನ ನಾನು ಉಟ್ಕಳಿನ ಹೇಳಪ್ಪ, ಆಯ್ತು, ಒಳ್ಳೇದಾಗಲಿ, ಸಂತೋಷ. ಉಟ್ಕಳಿಗೆ ಯಾಕಂದ್ರೆ ಅದು ಮುಗಿಸ್ಕೊಂಡ್ರೆ ಏನು ಪ್ರಯೋಜನ ಬರಲ್ಲ. ಅದನ್ನ ಓದ್ಬೇಕು. ಏನ್ ಕೊಟ್ಟಿದೀವಿ ಓದಿ. ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ 4 ದಿನಗಳ ಕಾಲ ಸತತವಾಗಿ ಕನ್ನಡ ನಾಮಫಲಕ, ಕನ್ನಡಿಗರಿಗೆ ಉದ್ಯೋಗ, ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳ ಕುರಿತು ಒಂದು ಹೋರಾಟದ ಜಾಗೃತಿ ಮೂಡಿಸಲಿಕ್ಕೆ ಹೊರಟ. ಅದ್ರ ಜೊತೆ ತಮ್ಮೆಲ್ಲ ಹಿಂದೆ ಬರೆದಿದ್ದೇವೆ. ಎಲ್ಲವೂ ಸಹ
ಆ ನಿಟ್ಟಿನಲ್ಲಿ ಕೆಲಸಗಳಾಗ್ಬೇಕು. ಯಾಕಂತಂದ್ರೆ ಇವತ್ತು ನಿಮ್ ಕಾರ್ಖಾನೆಗಳು ಯಾರಾದ್ರೂ ಒಬ್ರಿಗೆ ಏನಾದ್ರು ತೊಂದರೆ ಆದ್ರೆ ಅವನ್ನ ಕೆಲಸದಿಂದ ತೆಗೆದಾಕ್ಬಿಡ್ತೀರಿ, ಅವ್ನ ಜೀವನ ಮಾಡ್ತಾ ಇರ್ತಾನೆ. ತಾವು ವಿಚಾರಿದ್ರಿ, ತಮ್ಗೆ ಏನಾದ್ರು ಒಂದು ಆರೋಗ್ಯದ ಸಮಸ್ಯೆ ಆಯ್ತು, ಕಂಪ್ನಿ ಒಳಗೆ ಏನೋ ಒಂದು ಅನಾಹುತ ಆಯ್ತು, ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ರೆ ಪಾಪ ನೀವೇನ್ ಮಾಡ್ತೀರಿ? ನಿಮ್ಮ ಮನೆ ಪ್ರಶ್ನೆ. ಯಾಕಂದ್ರೆ ನೀವೊಬ್ರು ಜೀವನ ಮಾಡ್ಬೇಕಂದ್ರೆ ನಿಮ್ಮ ಜೀವನದ ಮುಂದಿನ ದಾರಿ ಏನು? ಹಾಗೆ ಯಾರೇ ಕಾರ್ಖಾನೆಗಳಲ್ಲಿ ಯಾರಾದ್ರೂ ಸಣ್ಣ ಸಮಸ್ಯೆಗಳಾದ್ರೆ ಕಾರ್ಖಾನೆಗಳು ಆ ಕುಟುಂಬದ ಜೊತೆಗಳು ನಿಲ್ಬೇಕು. ಆ ಉದ್ದೇಶದಿಂದ ತಮ್ಗೆ ESIP ಎಲ್ಲ ಕೊಡ್ತಾ ಇದಾರ, ನೀವು ಕೊಡ್ತಾ ಇದ್ದೀರಿ, ಎಲ್ರಿಗೂ ಕೊಡ್ತಾ ಇದಿರ್ತಾನೆ. ಯಾಕಂದ್ರೆ ಸರ್ಕಾರ ಆದೇಶವನ್ನ ಮಾಡಿದ್ರೆ ಅದ್ರ ಜೊತೆ ಕಾರ್ಖಾನೆ, ಯಾಕಂತಂದ್ರೆ ನೀವು ನಿಮ್ಮ ಬೇವರ ಶ್ರಮದಿಂದನೇ ಇವತ್ತು ನಿಮ್ಮ ಮಾಲೀಕರು ಐಶ್ವರ್ಯಮಯಗಿರೋದು, ದುಡ್ಡು ಮಾಡ್ಕೊಂಡು ಚೆನ್ನಾಗಿರೋದು. ನಿಮ್ಮ ಬೆವರ ಅಲಿಯ ಶ್ರಮವನ್ನ ನೀವು ಅದನ್ನ ಸದ್ಬಳಕೆ ಪಡ್ಕೋಬೇಕು. ಕೊಡ್ಲಿ, ಬಹಳ ಸಂತೋಷ, ಕೊಟ್ರೆ ಸಂತೋಷ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಸಾಕಷ್ಟು ಜನ ವಲಸಿಗರು ಜಾಸ್ತಿ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಉತ್ತರ ಭಾರತದವರು, ಬಿಹಾರಿಂದ, ಉತ್ತರ ಪ್ರದೇಶದಿಂದ, ಕೋಲ್ಕತ್ತಾದಿಂದ, ತಮಿಳುನಾಡಿಂದ, ಈಗ ಸಾಕಷ್ಟು ಪ್ರದೇಶಗಳಿಂದ ಬಂದು ಇಲ್ಲಿ ಸ್ಥಳೀಕರಿಗೆ ಸಿಗ್ಬೇಕಾಗಿರುವ ಉದ್ಯೋಗವನ್ನ ಕಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀನು ಕನ್ನಡದವನು ಬಹಳ ಖುಷಿ. ಆದ್ರೆ ನಿನ್ನ ಜಾಗಕ್ಕೆ ಅವನಾದ್ರು ಬಿಹಾರಿಂದನೋ, ತಮಿಳುನಾಡಿಂದನೋ, ಒರಿಸ್ಸಾಯಿಂದನೋ ಬಂದ್ರೆ ಆ ನಿನ್ನ ಕುಟುಂಬದ ಪರಿಸ್ಥಿತಿ ಏನೋ, ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ. ನಮ್ಮ ನೆಲದಲ್ಲಿ ಉದ್ಯೋಗ ನಮ್ಮ ಕನ್ನಡಿಗರಿಗೆ ಸಿಗ್ಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೇವೆ. ತಮ್ಮ ಕಾರ್ಖಾನೆಯಲ್ಲಿ ಮೊದಲ ಆದ್ಯತೆ ಕನ್ನಡಿಗರಿಗೆ ಕೆಲಸ ಕೊಡಿ, ಕಾರ್ಮಿಕರಿಗೆ ಎಲ್ಲಾ ಸೌಕರ್ಯಗಳನ್ನ ಕೊಡಿ, ಅವ್ರ ಜೊತೆ ಪರವಾಗಿ ಅವ್ರ ಜೊತೆ ನಿಲ್ಬೇಕು. ಅದ್ರ ಜೊತೆ ಕನ್ನಡ ನಾಮಫಲಕಗಳನ್ನ 60% 70% ಹಾಕಲೇಬೇಕು. ಯಾಕಂತಂದ್ರೆ ಅರ್ಧ ಕನ್ನಡ ಅರ್ಧ ಇಂಗ್ಲಿಷ್ ಹಾಕೋದಲ್ಲ. ನಮ್ದು ಅನ್ನೋದು ಯಾವಾಗ ನೀವು ನಿಮ್ ತಾಯಿನ ಬೇರೆ ಮನೆಗೆ ಹೋಗ್ಬಿಟ್ಟು ನಿಮ್ ತಾಯಿಯನ್ನ ಕೇಳಿದ, ನಿಮ್ ತಾಯಿ ಯಾರನ್ನು ತೋರಿಸ್ತೀರಿ? ನಿಮ್ ತಾಯಿನ ನಿಮ್ ತಾಯಿ ಅಂತ ತೋರಿಸ್ಬೇಕು, ಪಕ್ಕದ ಮನೆಯವ್ರನ್ನ ತೋರ್ಸಕ್ಕಾಯ್ತದ? ಹಾಗಾಗಿ ಇದು ನಮ್ಮ ತಾಯಿ ಭಾಷೆ, ನಮ್ಮ ಭಾಷೆ, ನಮ್ಮದಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ. ಬೇರೆದಕ್ಕೆ ನಿಮ್ಮ ವ್ಯಾವಹಾರಿಕವಾಗಿ ಬೇಕಾದ್ರೆ ಸ್ವಲ್ಪ ಇಟ್ಕೊಳ್ಳಿ, ನಾವು ಬೇಡ ಅನ್ನೋ ಯಾರಿಗೂ ವಿರೋಧಿಗಳಲ್ಲ, ಯಾವ ಭಾಷೆ ವಿರೋಧಿ. ಆದ್ರೆ ನಮ್ಮಲ್ಲಿರುವಂತ ನಮ್ಮದನ್ನ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಳಿ, ಅದನ್ನ ತೋರಿಸಿ ಅನ್ನೋದು ಈ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಉದ್ದೇಶ. ದಯಮಾಡಿ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳು ನೋಡಿ, ಸೆಕ್ಯೂರಿಟಿ ಪಾಪ 85-90 ವರ್ಷ ಆಗದೆ ಕೊಡಿ, ಅವ್ರ ಆರೋಗ್ಯದ ಕಡೆ ಗಮನ ಕೊಡಿ, ಜಾಸ್ತಿ ಹೊತ್ತು ಪಾಪ ನಿಲ್ಲಿಸ್ಬೇಡಿ, ಬೇರೆ ಕೆಲಸ ಕಾರ್ಯಗಳನ್ನ ಕೊಡಿ. ನಿಮ್ಮ ಜವಾಬ್ದಾರಿ ಆತರ ಕೆಲಸಗಳ ಕಾರ್ಯಗಳಲ್ಲಿ ಅಂತವ್ರಿಗೆ ಶ್ರಮ ಪಟ್ಟು ಆಗ್ಬೇಕು. ಬೊಪ್ಪಣ್ಣಲ್ಲಿ ಸೆಕ್ಯೂರಿಟಿ ಸಂಬಳ ಎಷ್ಟು ಬರ್ತಾರೆ? ಸಂಬಳ ಎಷ್ಟು? ಸಂಬಳ 9,000 ESI ಕೊಡ್ತಾ ಇದ್ದಾರಾ? 6,500 ಕೊಡ್ತಾ ಇದ್ದಾರಾ? 12 ಕೆಲಸ. ಎಷ್ಟು ಏಜ್ ನಿಮ್ಗೆ? ಎಷ್ಟು ವಯಸ್ಸು? ಎಷ್ಟು? 56 ವರ್ಷ. 56 ವರ್ಷದಲ್ಲಿ ಕೆಲಸ ಮಾಡಕ್ ಬಂದಿದ್ದೀರಿ. 12 ವರ್ಷ 12 ಗಂಟೆ ಕೆಲಸ ಮಾಡಿಸ್ತಾ ಇದೀರಲ್ಲ, ಸರಿ ಅಲ್ರಿ? ಅಂದ್ರೆ ಇಬ್ರಲ್ಲಿ ಮಡಿಕೊಂಡಿದ್ದೀರಿ ನೀವು. 12 ಗಂಟೆ ಒಬ್ಬ, 2 ಗಂಟೆ ಒಬ್ಬ. ದಯಮಾಡಿ ಇವತ್ತಿಂದನೇ ಆಗ್ಬೇಕು. ಇಲ್ಲ ಬರ್ತೀವಿ ಯಜಮಾನ್ರೆ, ನಿಮ್ಗೆ 8 ಅವರ್ ಮಾತ್ರ ಕೆಲಸ ಮಾಡ್ಬೇಕು. ನೀವು ಇನ್ನೊಬ್ಬರು ಎಕ್ಸ್ಟ್ರಾ ತಗೊಳ್ಳಿ, 3 ಜನ ಕೆಲಸವನ್ನ ಮಾಡಿಸ್ಬೇಕಂದ್ರೆ ನೋಡ್ರಿ, ಅವ್ರಿಗೆ ಶೂ ಹಾಕಿಲ್ವಲ್ರಿ? ಅಲ್ಲ ಇರ್ಲಿ, ಶೂ ಹಾಕಿಲ್ಲ, ಸೇಫ್ಟಿ ಏನು? ದಯಮಾಡಿ ವಯಸ್ಸಾಗಿದೆ ಇಂಥವ್ರಿಗೆ ಆ 8 ಗಂಟೆಗಳ ಮಾತ್ರ ಕೆಲಸ ಮಾಡ್ಬೇಕು ಯಜಮಾನ್ರೆ. ನೀವು ವಯಸ್ಸಾಗಿದೆ, ಕೇಳಿಸ್ತಾ ಇದೆ, 8 ಗಂಟೆ ಮಾತ್ರ ಕೆಲಸ ಮಾಡ್ಬೇಕು. ನೀವು ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಒಂದು ವಾರ ಬಿಟ್ಕೊಂಡ್ ಬರ್ತೀವಿ ಹೇಳಿ. ಬಂದಿದ್ದಕ್ಕೆ 12 ಕೆಲಸ ಮಾಡಿದ್ರೆ ಈ ಕಾರ್ಖಾನೆ ಮುಂದೆ ಹೋರಾಟವನ್ನ ಮಾಡ್ಬೇಕಾಗಿದೆ. ನಿಮ್ಮೊಂದಿಗೆ ನಾವು ಏನಪ್ಪ ವಿಚಾರಣ, ದಯಮಾಡಿ ಈ 12 ಅವರ್ ಇರೋದು ತೆಗೆದು 8 ಅವರ್ ಮಾಡಿ, 2 ಜನ ಇರೋದನ್ನ 3 ಜನ ಮಾಡ್ಕೊಳ್ಳಿ. ಪಾಪ ಅವ್ರಿಗೆ ಕೆಲಸ ಕೊಟ್ಟಿರೋದು ಬೇಡ ಅಂತ ನಾನು ಹೇಳ್ತಲ್ಲ, ವಯಸ್ಸಾಗಿದೆ, ಅವ್ರ ಕುಟುಂಬದ ಆಧಾರ ಇರ್ತದೆ, ಮಾಡ್ಲಿ. ಆದ್ರೆ 8 ಅವರ್ ಕೆಲಸವನ್ನ ಮಾತ್ರ ಆ ಕುಟುಂಬಕ್ಕೆ ಮಾಡಬೇಕು. ಅವ್ರನ್ನ ಕೆಲಸದಿಂದ ತೆಗೆಯಲು ಮಗದೊಂದು ಮಾಡಿದ್ರೆ ನಿಮ್ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಯ್ತದೆ. ಖಂಡಿತ ಇದು ಎಚ್ಚರಿಕೆಯ ಸಂದೇಶ ಅಂತ ತಗೊಳ್ಳಿ. ದಯಮಾಡಿ ಇದನ್ನ 8 ಅವರ್ ಕೆಲಸ ಮಾಡಿ. ಏನು ಬ್ರದರ್, 8 ಅವರ್ ಕೆಲಸವನ್ನ ಮಾಡಬೇಕು. ನಾನು ಕೇಳ್ತೀನಿ, ನಾನಲ್ಲ ಕೇಳೋದು ಬೇರೆ. ಏಜ್ ಆಗಿದೆ, ಅವ್ರನ್ನ ನೀವು ಕೆಲಸ ತಗೊಂಡ್ರೆ ದೊಡ್ಡ ವಿಚಾರ, ತಗೊಳ್ಳಿ, ನಾವು ಅದಕ್ಕಲ್ಲ.
8 ಅವರ್ ಕೆಲಸ ಮಾಡಿಸಿ. ಕಾರ್ಯಕ್ರಮದ ಪೂರ್ಣ ಉದ್ದೇಶಗಳು ಇಲ್ಲಿದೆ ನೋಡಿ. ಕಡ್ಡಾಯವಾಗಿ 70% ನಾಮಫಲಕಗಳನ್ನ ಹಾಕ್ಲೇಬೇಕು. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಪ್ರಾಮುಖ್ಯತೆಯನ್ನು ಕೊಡಬೇಕು. ವ್ಯಾವಹಾರಿಕವಾಗಿ ಕನ್ನಡ ಭಾಷೆಯಲ್ಲಿ ವ್ಯವಹಾರ ಮಾಡಬೇಕು. ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಕಾರ್ಮಿಕರಿಗೆ ESI ಕೊಡಬೇಕು, PF ಕೊಡಬೇಕು. ಕಾರ್ಮಿಕರಿಗೆ ಗುಣಮಟ್ಟದ ಆಹಾರ ಮತ್ತು ನೀರು ವ್ಯವಸ್ಥೆಯನ್ನು ಕೊಡಬೇಕು. ಪರಿಸರಕ್ಕೆ ಹಾನಿ ಆಗ್ತಿರುವಂತಹ ಏನಾದ್ರೂ ನಿಮ್ಮ ಕಾರ್ಖಾನೆಗಳ ಹಾನಿಯಾಗುವ ಅಂಶಗಳಿಂದ ಅದನ್ನ ದಯಮಾಡಿ ತಡೆಗಟ್ಟುವಂತ ನಿಟ್ಟಿನಲ್ಲಿ ಹಲವು ವಿಚಾರಗಳನ್ನ ಇಟ್ಕೊಂಡು ಮತ್ತು ಕನ್ನಡಾಂಬ ರಕ್ಷಣಾ ವೇದಿಕೆ ಬೀದಿಗಿಳಿದು ಬಿಸಿಲು ಬೆಂಕಿ ಅನ್ನೋದು ಕಾಣದೆ ಕಾಲ್ನಡಿಗೆ ವಿಚಾರವಾಗಿ ಕಾಲ್ನಡಿಗೆಯಿಂದ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಕನ್ನಡಾಂಬ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ನಾವು ಕನ್ನಡಾಂಬ 5 ವರ್ಷಗಳಿಂದಲೂ ಸಹ ಕನ್ನಡ ನಾಡು ನುಡಿ ವಿಚಾರವಾಗಿ ನೊಂದವರ ಪರ ಕಾರ್ಮಿಕರಿಗೋಸ್ಕರ ಹಲವು ವಿಚಾರಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದೇವೆ. ದಯಮಾಡಿ ತಮ್ಮ ಕಾರ್ಖಾನೆಗೆ ಒಂದು ಪದ ಅಂದ್ಬಿಟ್ರೆ ಶೇಕಡ ಇಲ್ಲ. ನಿಮಗೆ ತಮ್ಮ ಕಾರ್ಖಾನೆಗೆ ತಾವು ಪರವಾನಿಗೆ ಪಡಿಬೇಕಾದ್ರೆ ಪರವಾನಿಗೆಲ್ಲ ಇರ್ತದೆ. ಶೇಕಡ ಒಂದು 60% 70% ನೀವು ಕನ್ನಡದಲ್ಲಿ ನಾಮಫಲಕ ಕಡ್ಡಾಯವಾಗಿ ಹಾಕ್ಬೇಕು ಅಂತ. ಕಡ್ಡಾಯವಾಗಿ ನಾಮಫಲಕಗಳು ಹಾಕಿಲ್ಲ ಅಂತಂದ್ರೆ ತಮ್ಮ ಪರವಾನಿಗೆ ರದ್ದಾಗ್ತದೆ ಅಂತ ಹಾಕಿರ್ತಾರೆ. ದಯಮಾಡಿ ತಮ್ಮ ಕಾರ್ಖಾನೆಯಲ್ಲಿ ಕನ್ನಡಿಗರು ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ? ಈಗ ದಯಮಾಡಿ ಈಗ ಒಳ್ಳೇದಾಯ್ತು. ಈಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಆದ್ಯತೆ ಶೇಕಡ 90% ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ. ಯಾಕಂತಂದ್ರೆ ತಮ್ಮ ಈಗ ಉದ್ಯಮ ಸ್ಟಾರ್ಟ್ ಮಾಡಿರ್ಬೋದು. ಯಾಕಂದ್ರೆ ಇವತ್ತು ಮೈಸೂರಿನ ಕೈಗಾರಿಕಾ ಪ್ರದೇಶಗಳಲ್ಲಿ ಉತ್ತರ ಭಾರತೀಯ ವಲಸಿಗರು ಅತಿ ಹೆಚ್ಚು ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಸ್ಥಳೀಯವಾಗಿ ಕನ್ನಡಿಗರ ಕೆಲಸವನ್ನ ಅವರ ಒಂದು ಹೊತ್ತಿನ ಅವರ ಜೀವನ ಮಾಡ್ಲಿಕ್ಕೆ ಅವರ ಒಂದು ಹೊತ್ತಿನ ಊಟದ ಪರಿಸ್ಥಿತಿಯನ್ನು ಕಿತ್ಕೊಳ್ಳುವಂತ ಕೆಲಸಗಳಾಗ್ತದೆ. ಆ ನಿಟ್ಟಿನಲ್ಲಿ ಅದು ಆಗ್ಬಾರ್ದು ಅಂತ ದೇವೋದ್ದೇಶವನ್ನು ಇಟ್ಕೊಂಡು ಮೊದಲು ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅನ್ನೋ ಉದ್ದೇಶದಿಂದ ಉದ್ಯೋಗನೂ ಸಿಗಬೇಕು, ಉದ್ಯಮನೂ ಕನ್ನಡಿಗರ ಸಿಗಬೇಕು. ಬರೀ ಕಾರ್ಮಿಕರ ಪರ ಅಲ್ಲ, ಉದ್ಯಮನ ಕನ್ನಡಿಗರಿಗೆ ಉದ್ಯಮನ ಕನ್ನಡಿಗರ ಸಿಗ್ಬೇಕು ಅನ್ನೋ ಉದ್ದೇಶನೇ ನಮ್ದು. ಮಾಡಿ ಸ್ಥಳೀಕರು ಕನ್ನಡಿಗರು ತಾವು ಬಂಡವಾಳಶಾಹಿಗಳಾಗಿ ನೀವು ಉದ್ಯಮವನ್ನು ನಡೆಸಿ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗವನ್ನು ಕೊಡಿ ಅಂತ ತಮ್ಮ ಮೂಲಕ ತಮ್ಮ ಕಾರ್ಖಾನೆಗೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ನಾವು ತಾವು ಒಂದು ಬಂದು ಭೇಟಿ ಮಾಡ್ತೇವೆ. ನಾವು ಬಂದು ಭೇಟಿ ಮಾಡಿದಾಗ ಕಾರ್ಮಿಕರಿಗೆ ಸೌಲಭ್ಯಗಳನ್ನ ಕೊಡಿ, ಕನ್ನಡದಲ್ಲಿ ನಾಮಫಲಕಗಳನ್ನ ದಯಮಾಡಿ ಚೇಂಜ್ ಮಾಡಿ, ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿ ಅಂತ ಹೇಳಿ ನನ್ನ ಮನವಿಯನ್ನು ಮುಗಿಸ್ತೇನೆ.